ಇಂದಿನ ಯುವಕರು ಎಲ್ಲವನ್ನೂ ಹೊಂದಿದ್ದಾರೆ, ಆದರೆ ಮನಸ್ಸಿನ ಶಾಂತಿ ಮಾತ್ರ ಕಾಣಿಸೋದಿಲ್ಲ. ಸ್ಟ್ರೆಸ್, ಪ್ರೆಷರ್, ಕಂಪ್ಯಾರಿಸನ್ ಈ ಎಲ್ಲಾ ಸಮಸ್ಯೆಗಳಿಗೆ ಸಾವಿರಾರು ವರ್ಷಗಳ ಹಿಂದೆಲೇ ಉತ್ತರ ಕೊಟ್ಟವರು ಬುದ್ಧ. ಮನಸ್ಸನ್ನು ನಿಯಂತ್ರಿಸು. ಮನಸ್ಸು ಅಶಾಂತಿಯಾದರೆ ಜೀವನ ಅಶಾಂತಿಯಾಗುತ್ತದೆ. ಇಂದಿನ ಯುವಕರು ಸೋಷಿಯಲ್ ಮೀಡಿಯಾ, ಕಂಪ್ಯಾರಿಸನ್, ಓವರ್ ಥಿಂಕಿಂಗ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಬುದ್ಧನ ಸಂದೇಶ: ನಿನ್ನ ಮನಸ್ಸು ನಿನ್ನ ಕೈಯಲ್ಲಿರಬೇಕು, ಹೊರಗಿನ ಪ್ರಭಾವದಲ್ಲಲ್ಲ. ಪ್ರತಿದಿನ 10 ನಿಮಿಷ ಸೈಲೆನ್ಸ್ ಅಥವಾ ಮೆಡಿಟೇಷನ್ ಮಾಡು. ನೀನು ನಿನ್ನನ್ನು ಅರಿತರೆ ನೀನು ಎಲ್ಲವನ್ನೂ ಗೆಲ್ಲುತ್ತೀಯ. ಆಸೆಯೇ ದುಃಖದ ಮೂಲ. ಅತಿಯಾದ ಆಸೆ ದುಃಖಕ್ಕೆ ಕಾರಣ. ಇಂದಿನ ಜಗತ್ತಿನಲ್ಲಿ ಇನ್ನೂ ಬೇಕು ಅನ್ನೋ ಮನೋಭಾವನೆ ಇದೆ. ಮನಿ, ಫೇಮ್, ಫಾಲೋವರ್ಸ್ ಇವೆಲ್ಲ ಇದ್ದರೂ ಸಂತೋಷವಿಲ್ಲ. ಬುದ್ಧನ ಮಾತು: ನೀನು ಹೊಂದಿರುವುದನ್ನು ಮೆಚ್ಚಿಕೊಳ್ಳು. ಕಂಟೆಂಟ್ಮೆಂಟ್ ಈಸ್ ರಿಯಲ್ ಸಕ್ಸೆಸ್. ಕೋಪ ಮತ್ತು ದ್ವೇಷ ಬಿಡು. ಕೋಪವನ್ನು ಹಿಡಿದುಕೊಳ್ಳುವುದು ನಿನ್ನನ್ನೇ ಸುಡುವಂಥದ್ದು. ಇಂದಿನ ಯುವಕರಿಗೆ ಆಂಗರ್, ಈಗೋ, ರಿವೆಂಜ್ ತುಂಬಾ ಸಾಮಾನ್ಯವಾಗಿದೆ. ಬುದ್ಧನ ಸಂದೇಶ: ಕ್ಷಮೆ ಅಂದರೆ ಫರ್ಗಿವ್ನೆಸ್ ಒಂದು ಶಕ್ತಿ, ಅದು ದುರ್ಬಲತೆಯಲ್ಲ. ಲೆಟ್ ಗೋ, ಮೂವ್ ಆನ್, ಗ್ರೋ ಸ್ಟ್ರಾಂಗರ್. ಪ್ರೆಸೆಂಟ್ನಲ್ಲಿ ಬದುಕು. ಹಿಂದಿನದು ಹೋದದ್ದು, ಭವಿಷ್ಯ ಇನ್ನೂ ಬಂದಿಲ್ಲ. ಇಂದೇ ನಿಜವಾದ ಸಮಯ. ಯುವಕರು ಪಾಸ್ಟ್ ರಿಗ್ರೆಟ್ಸ್ ಮತ್ತು ಫ್ಯೂಚರ್ ಟೆನ್ಷನ್ನಲ್ಲಿ ಜೀವನ ಕಳೆದುಕೊಳ್ಳುತ್ತಾರೆ. ಬುದ್ಧನ ಸಂದೇಶ: ಈ ಕ್ಷಣವೇ ನಿನ್ನ ಜೀವನ. ಪರಿಶ್ರಮ ಪ್ಲಸ್ ಸಹನೆ. ಹನಿಹಣಿಯಾಗಿ ನೀರು ತುಂಬಿದಂತೆ ಯಶಸ್ಸು ಕೂಡ ನಿಧಾನವಾಗಿ ಬರುತ್ತದೆ. ಇಂದಿನ ಜನರೇಷನ್ ಇನ್ಸ್ಟಂಟ್ ಸಕ್ಸಸ್ ಬಯಸುತ್ತದೆ. ಬುದ್ಧನ ಮಾತು: ನಿನ್ನನ್ನು ನೀನೇ ನಂಬು, ನೀನೇ ನಿನ್ನ ದೀಪವಾಗು. ಯುವಕರು ಇತರರ ಒಪಿನಿಯನ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಬುದ್ಧನ ಸಂದೇಶ: ನಿನ್ನ ದಾರಿಯನ್ನು ನೀನೇ ಹುಡುಕು. ಯಶಸ್ಸು, ಹಣ, ಹೆಸರು ಇವೆಲ್ಲವೂ ತಾತ್ಕಾಲಿಕ, ಆದರೆ ಶಾಂತಿ ಅದು ಶಾಶ್ವತ. ಬುದ್ಧನ ಈ ಸಂದೇಶಗಳು ಕೇವಲ ಕೇಳಲು ಅಲ್ಲ, ಅನುಸರಿಸಲು. ನೀನು ನಿನ್ನ ಜೀವನವನ್ನು ಬದಲಾಯಿಸಬೇಕಾದರೆ ಇಂದೇ ಪ್ರಾರಂಭ ಮಾಡು.